ಆಮೇಲೆ ಇನ್ನೂ ದಪ್ಪ ಆಗ್ಬಿಟ್ರೆ ಏನಪ್ಪ ಮಾಡೋದು. ಅದಕ್ಕೆ ತೋಳ್ಬಟ್ಟೆ ಹೆಂಗೋ ಕೊಟ್ಟಿದ್ದೀನಿ. ಅಟ್ಲೀಸ್ಟು ಈ ಬಟ್ಟೆನಾದ್ರು ಎಕ್ಸ್ಟ್ರಾ ಮಾಡ್ಕೊಂಡ್ರೆ ಬ್ಲೌಸ್ದು ವ್ಯಾಲಿಡಿಟಿ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಎಕ್ಸ್ಟ್ರಾ ಬಟ್ಟೆ ತಂದು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಒಳ್ಳೆ ಪಾನಕ ಮಾಡಿದ್ದೀನಿ, ಬೆಲ್ಲ ಹಾಕ್ಬಿಟ್ಟು. ಸೊ ಏಲಕ್ಕಿ ಎಲ್ಲ ರುಬ್ಬೋದಕ್ಕೆ ಹಾಕಿದೆ. ತುಂಬ ಗಟ್ಟಿಯಾಗಿ ಮಾಡಿದ್ದೀನಿ, ಬಟ್ ಬೆಲ್ಲ ಇನ್ನೂ ಸ್ವಲ್ಪ ಕರಗಬೇಕು, ಹಾಗಾಗಿ ಹಿಂಗೆ ಇಟ್ಟಿದ್ದೀನಿ. ಮೈಸೂರಿಗೆ ಹೋಗೋದಕ್ಕೆ ಡಿಸ್ಪ್ಲೇ ಸೆಟ್ ಇಡೋಕ್ಕೆ ಕೆಲವೊಂದು ಜ್ಯುವೆಲರಿನ ತಗೊಳ್ತಾ ಇದ್ದೀನಿ. ಸೊ ಬ್ಲೌಸಿಗೆ ಹಾಕೋದಕ್ಕೆ ಉಕ್ಸ್ ತೊಗೊಂಡೆ. ಆ್ಯಕ್ಚುಲಿ ನಾಳೆ ಪ್ರೋಗ್ರಾಮ್ ಇಟ್ಕೊಂಡು ಇವಾಗ ಉಕ್ಸ್ ತೊಗೊಂಡಿದ್ದೀನಿ ನೋಡಿ. ಈ ಉಕ್ಸ್ ಹಾಕೋದು ಯಾವಾಗ ನಾನು ಅಂತ ಅನ್ನಿಸ್ತೈತೆ ನನಗೆ. ಇವಾಗ ಟೆರಕೋಟ ಬೇಯಿಸುವಂಥ ಒಂದು ಕಿಲನ್ ಇದು, ಗ್ಯಾಸ್ ಮೇಲೆ ಬೇಯಿಸುವಂಥದ್ದು. ಸೊ ನಾನು ಒಂದೆರಡು ಸಾರಿ ಯೂಸ್ ಮಾಡಿದ್ದೆ ಅಷ್ಟೇ. ಸೊ ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ ನಾನು. ಯಾರಿಗಾದ್ರೂ ಬೇಕಾಗಿದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಚಪಾತಿ ಗುಂಡುಂಗೆ ಆಗ್ತಾಯಿದೆ, ಹಂಗಾಗಿ ಗುಂಡು ನೋಡಿ ಮೊಸರನ್ನ ಬಿಟ್ಬಿಟ್ಟು ಚಪಾತಿ ತಿಂತವನು ಕಳ್ಳ. ಬೇಕನಪ್ಪ ಕಾ ತಿನ್ನಪ್ಪ. ಒಳ್ಳೆ ಇಲ್ಲ ಅವರು. ಆಮೇಲೆ ನನಗೆ ತಿನ್ನೋಕ್ಕೆ ತುಂಬ ಆಸೆ ಇದು. ಅದರಲ್ಲೂ ಈ ಥರ ಇದೆ ಆರೆಂಜ್ ಕಲರ್ ಇರುತ್ತಲ್ಲ, ಸಖತ್ತಾಗಿರುತ್ತೆ, ಸ್ವೀಟ್ ಇರುತ್ತೆ ಅದು. ಆಮೇಲೆ ಒಂದು ಉಪ್ಪಿನಕಾಯಿ ಹಾಕೋಣ ಅಂತ ತಂದಿದ್ದು. ಒಂದು ತಿನ್ನೋಣ, ಒಂದು ಉಪ್ಪಿನಕಾಯಿ ಹಾಕೋಣ ಅಂತ. ಉಪ್ಪಿನಕಾಯಿ ರೆಸಿಪಿ ಆಲ್ಮೋಸ್ಟು ಟ್ರಾವೆಲ್ ಮಾಡ್ಬೇಕಾರೆಲ್ಲ ಕೂತ್ಕೊಳ್ಳೋ ಥರ ಅವ್ನಿಗೆ ಪೇಷನ್ಸ್ನ ಕಲಿಸ್ಬೇಕು ನಾವು ಇವಾಗ. ಹಾಗಾಗಿದೆ ಪರಿಸ್ಥಿತಿ. ನನಗಿನ್ನೂ ಗೊತ್ತಾಗ್ತಿಲ್ಲ. ಮೂವ್ ಆಗಬೇಕಾದ್ರೆ ಆಟೋ ಈ ಥರ ಆರಬಾರ್ದು ಅನ್ನೋದು ಗೊತ್ತಿಲ್ಲ ಅವ್ನಿಗೆ. ಜಂಪ್ ಮಾಡೋಕ್ಕೆ ಹೋಗೋದು ಎಲ್ಲ ತಾವು ಹಂಗೆ ಮಾಡ್ತಾವೆ. ಬೇಕಾ ಹೇಳೋ. ರಾತ್ರಿಯೆಲ್ಲ ಎದ್ದಿರ್ತಾನೆ, ಅದು ಏನೇನು ಮಾಡ್ತಾಯಿರ್ತಾನೋ ಗೊತ್ತಿಲ್ಲ. ಏನೇನೋ ವಸ್ತುಗಳಲ್ಲಿ ಎಳಕಬತ್ತಾನೆ, ಕಿತ್ತಾಕ್ತಾನೆ, ಬಟ್ಟೆಗಳೆಲ್ಲ ಎಳಕಬತ್ತಾನೆ, ಕಚ್ತಾ ಇರ್ತಾನೆ, ಏನಾರು ಒಂದು ಮಾಡ್ತಾನೆ ಇರ್ತಾನೆ. ಒಳಗೆ ಬೆಕ್ ಮಾಡ್ತಾ ಇತ್ತಲ್ಲ, ಮೊದಲು ಬೆಕ್ತಾನಿಂದಲ್ಲ ಅದು ಹಿಂಗೆ ಕಿತಾಪತಿ ಮಾಡೋದು. ಬಟ್ ಅದರಷ್ಟು ಕಿತಾಪತಿ ಮಾಡಲ್ಲ ಇದು. ರಾತ್ರಿ ತರಕಾರಿ ತಗೊಬರೋಣ ಅಂತೇಳ್ಬಿಟ್ಟು ಗೋರಿಕಾಯಿ ಬೆಂಡೆಕಾಯಿ ಹೇಳಿದ್ರೆ ಮಿಕ್ಸಪ್ ಹಾಕ್ಬಿಟ್ಟವ್ರೆ. ಇವಾಗ ಇವನ್ನೆಲ್ಲ ಬೇರ್ಪಡಿಸಿ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇವಾಗ ಗೋರಿಕಾಯಿ ಪಲ್ಯನೂ ಇಲ್ಲ ಬೆಂಡೆಕಾಯಿ ಪಲ್ಯನೂ, ಎರಡರಲ್ಲಿ ಒಂದು ಅಂತೂ ಮಾಡೇ ಮಾಡ್ತೀವಿ. ಸೊ ಅದಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ದೀವಿ. ಆ್ಯಕ್ಚುಲಿ ದಿನ ಇರೋಳೋದೇ ಲೇಟು. ಇವತ್ತು ಪೂರ್ವಿಗೆ ರಜೆ ಇದೆ ಎಕ್ಸಾಮ್ಗೆ, ಹಾಗಾಗಿ ಏ ಪಾಪು ಎದೋಗು ಎದ್ದು ಬರೋ. ಇದನ್ನ ಎಲ್ಲ ಇದು ಮಾಡಿ ಸ್ವಲ್ಪ ಕಸ ಗುಡಿಸ್ಕೊಡಮ್ಮ. ಸೊ ಗೋರಿಕಾಯಿ ಇಷ್ಟಿದೆ, ಬೆಂಡೆಕಾಯಿ ಇಷ್ಟಿದೆ. ಸೊ ಇವಾಗ ಚಪಾತಿಗೆ ಹಿಟ್ಟು ಕಲಸಿಟ್ಬಿಟ್ಟು ಚಪಾತಿ ಮಾಡೋಣ, ರೊಟ್ಟಿ ಮಾಡೋಣ ಅಂದ್ಕೊಂಡೆ. ರೊಟ್ಟಿ ಬೇರೆ ಅದನ್ನು ಮಾಡಿದರೂ ಚೆನ್ನಾಗಿರುತ್ತೆ. ಯಾವುದಾದ್ರೂ ಓಕೆನಾ ನಮಗೆ. ರೊಟ್ಟಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಎಳೆ ರೊಟ್ಟಿ ಮಾಡ್ತೀನಿ ಹೆಂಚ್ಮೇಲೆ, ಬಟ್ ಕಬ್ಬಿಣದ ಹಂಚಿಲ್ಲ ನನ್ನ ಹತ್ರ. ನಾನು ಮಾಡೋದೇ ಬೇರೆ ಥರ. ಏಯ್ ಗುಂಡು ಒದೆ ಬೇಕಾ ಕಳ್ಳ. ಮೇಲಿರೋ ಕವರ್ ಇಷ್ಟು ಹೈಟಲ್ಲಿದೆ. ನೆನ್ನೆ 2 ತರಕಾರಿ ಕವರ್ ಇಟ್ಟಿದೆ. ಒಂದು ತರಕಾರಿ ಕವರ್ನ ಅದು ಹೆಂಗೆ ಎಟ್ಟಿಸ್ಕೊಂಡೇನೋ ಇಷ್ಟು ಹೈಟು ಆರ್ತನ ಅನ್ನೋದೇ ನಂಗೆ ಡೌಟ್ ಆಗ್ತೈತೆ. ಗುಂಡ ಇಷ್ಟು ಬೇಗ ಬೆಳೆದ್ಬಿಡ್ನ ಅಂತ. ಬಂದೊಂದು ತಿಂಗಳಾಗಿಲ್ಲ ಗುಂಡ ನಮ್ಮ ಮನೆಗೆ. ಆ್ಯಕ್ಚುಲಿ ತುಂಬ ಹೈಟ್ ಆಡ್ತಾನೆ. ಇವಾಗ ಎಳ್ಕೊಂಬಿಟ್ಟವನೆ ಕವರ್ನ. ಅದು ಏನೂ ಕಚ್ಚಿಲ್ಲ ಮಾಡಿಲ್ಲ, ಸುಮ್ಮನೆ ಎಲ್ಲ ಉಳ್ಸೋನೆ. ಎರ್ಚಾಡ್ಬಿಟ್ಟು ಹೋಗೋನೆ ಸುಮ್ಮನೆ ಆಟ ಆಡ್ಕೊಂಡು. ಏನು ಮಾಡೋದು, ಸುಮ್ಮನೆ ಇರಲ್ಲ, ಕೈ ಬಾಯಿ ಕಡಿತಾ ಇರುತ್ತೆ. ಹಾಯ್ ಗುಂಡ ಅದೇ ಬೇಕಾ ನಿಂಗೆ, ಬೇಕಾ ಹೇಳೋ. ರಾತ್ರಿಯೆಲ್ಲ ಎದ್ದಿರ್ತಾನೆ, ಅದು ಏನೇನು ಮಾಡ್ತಾಯಿರ್ತಾನೋ ಗೊತ್ತಿಲ್ಲ. ಏನೇನೋ ವಸ್ತುಗಳಲ್ಲಿ ಎಳಕಬತ್ತಾನೆ, ಕಿತ್ತಾಕ್ತಾನೆ, ಬಟ್ಟೆಗಳೆಲ್ಲ ಎಳಕಬತ್ತಾನೆ, ಕಚ್ತಾ ಇರ್ತಾನೆ, ಏನಾರು ಒಂದು ಮಾಡ್ತಾನೆ ಇರ್ತಾನೆ. ಒಳಗೆ ಬೆಕ್ ಮಾಡ್ತಾ ಇತ್ತಲ್ಲ, ಮೊದಲು ಬೆಕ್ತಾನಿಂದಲ್ಲ ಅದು ಹಿಂಗೆ ಕಿತಾಪತಿ ಮಾಡೋದು. ಬಟ್ ಅದರಷ್ಟು ಕಿತಾಪತಿ ಮಾಡಲ್ಲ ಇದು. ರಾತ್ರಿಯಲ್ಲಿ ನಿದ್ದೆ ಕೊಡ್ದಿರೋ ಥರ ಕಿತಾಪತಿ ಯಾವತ್ತೂ ಗುಂಡ ಮಾಡೇ ಇಲ್ಲ ನನಗೆ. ಸೊ ಖುಷಿಯಪ್ಪ ಅದೊಂದು. ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾನೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆಟೋದಲ್ಲಿ ಕರ್ಕೊಂಡೋಗ್ಬೇಕಾದ್ರೆ ಸ್ವಲ್ಪ ರಾಮಾಯಣ ಮಾಡ್ತಾನೆ. ಆಚೆ ಆರಕ್ಕೆ ಹೋಗೋದು ಎಲ್ಲ ಮಾಡ್ತಾನೆ. ಕೂತ್ಕೊಳ್ಳೋದ್ರೆ ಕೂತ್ಕೊಳ್ಳಲ್ಲ ಅಂತಾವು. ಸ್ವಲ್ಪ ಇನ್ನೂ ಚಿಕ್ಕವನಲ್ವ, ಗೊತ್ತಾಗ್ತಿಲ್ಲ ಅವನಿಗೆ. ಅದನ್ನೆಲ್ಲ ಕಲಿಸ್ಬೇಕು ಸ್ವಲ್ಪ. ಇದರೊಳಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲ ಕೂತ್ಕೊಳ್ಳೋ ಥರ ಅವನಿಗೆ ಪೇಷನ್ಸ್ನ ಕಲಿಸ್ಬೇಕು ನಾವು ಇವಾಗ. ಹಾಗಾಗಿದೆ ಪರಿಸ್ಥಿತಿ. ನನಗಿನ್ನೂ ಗೊತ್ತಾಗ್ತಿಲ್ಲ. ಮೂವ್ ಆಗಬೇಕಾದ್ರೆ ಆಟೋ ಈ ಥರ ಆರಬಾರ್ದು ಅನ್ನೋದು ಗೊತ್ತಿಲ್ಲ ಅವನಿಗೆ. ಜಂಪ್ ಮಾಡೋಕ್ಕೆ ಹೋಗೋದು ಎಲ್ಲ ತಾವು ಹಂಗೆ ಮಾಡ್ತಾವೆ. ಇವತ್ತು ಸೆಲ್ಫಿ ಸ್ಟಿಕ್ ತೊಗೊಂಡು ಬಂದುಬಿಟ್ಟಿದ್ದೀನಿ ವೀಡಿಯೋ ಮಾಡೋದಕ್ಕೆ. ಸೊ ಹಂಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಹಾಗೆ ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಅದೇನು ಕೂತ್ಕೊಂಡು ಆಮೇಲೆ ಬೀಳ್ತವೆ. ಸೊ ಮೊನ್ನೆ ಈರುಳ್ಳಿ ತೊಗೊಂಡು ಬಂದು ದಪ್ಪ ಈರುಳ್ಳಿನೇ ಸಿಕ್ತು ನನಗೆ.
ಬಟ್ 100 ರೂಪಾಯಿಗೆ 6 kg ಸಿಕ್ಕಿದೆ. 7 kg ಸಿಕ್ತಾಯಿತ್ತು, ಬಟ್ ಅದೇನೋ ಗೊತ್ತಿಲ್ಲ. 100 ರೂಪಾಯಿಗೆ 6 kg ಸಿಕ್ಕಿದೆ. ಇದು ಒಂದು ಲೆಗ್ ಕೂಡ್ತಾ ಇಲ್ಲ ಇಲ್ಲಿ. ಸ್ವಲ್ಪ ದೊಡ್ಡ ಸೆಲ್ಫಿ ಸ್ಟಿಕ್ಕು, ಕೂರೋಕ್ಕೆ ಕೂಡ್ತಾನೆ ಇಲ್ವೇ, ಬಿದೋಗ್ತಾ ಇದೆ. ಏನಾದ್ರು ಮಾಡ್ಕೊಡ್ತೀನಿ ರೀ, ಎಲ್ಲ ಕೂಡ್ತಾ ಇಲ್ಲ. ಈ ಸೆಲ್ಫಿ ಸ್ಟಿಕ್ ಕೂರ್ಸೋದೇ ಒಂದು ದೊಡ್ಡ ಕಷ್ಟನಪ್ಪ. ಇಲ್ಲ ಇದನ್ನೆಲ್ಲ ತೆಗೆದುಬಿಟ್ಟು ನಾನು ಸೆಲ್ಫಿ ಸ್ಟಿಕ್ನ ಕೂರಿಸ್ಬೇಕು ಇವಾಗ. ಚೆನ್ನಾಗಿರಲ್ಲ. ಹಬ್ಬ ಅಂತೂ ಇಂತೂ ಕೂರಿಸ್ಬಿಟ್ಟೆ ಸೆಲ್ಫಿ ಸ್ಟಿಕ್. ಸೊ ಇಲ್ಲೊಂದು ಇದು ಅಡ್ಡ ಬರುತ್ತೆ. ಇದು ಪಾಪು ಎದಾಳಮ್ಮ, ಟೈಮ್ ಆಗೈತೆ. ಸೊ ಪಲ್ಯಕ್ಕೆ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಗೋರಿಕಾಯ್ದು, ಬೆಂಡೆಕಾಯಿ ಚೆನ್ನಾಗಿದೆ. ಬೆಂಡೆಕಾಯಿ ಪಲ್ಯನೂ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ತರಕಾರಿ ಇರಲ್ಲ ಬೇಸಿಗೆ ಕಾಲದಲ್ಲಿ. ಒಂದು ಫ್ರಿಡ್ಜಲ್ಲಿ ಇಟ್ಟು ತಿನ್ನೋಕ್ಕಾಗಲ್ಲಪ್ಪ. ಯಾಕೋ ಅದ್ರಲ್ಲಿ ಇಡೋಕ್ಕೆ ಬೇಜಾರು ಅನಿಸುತ್ತೆ ನನಗೆ. ಆಲ್ಮೋಸ್ಟ್ ಇವಾಗ ತರಕಾರಿ ತರಲ್ಲ ಜಾಸ್ತಿ, ಸುಮ್ಮನೆ ವೇಸ್ಟ್ ಆಗ್ತಿದೆ. ಹಣ್ಣುಗಳು ಅಷ್ಟೇ, ಅದು ವೇಸ್ಟ್ ಆಗುತ್ತೆ. ಬಟ್ ನೆನ್ನೆ ಮಾತ್ರ ಇದನ್ನು ತೊಗೊಂಡು ಕರ್ಬೂಜ ಹಣ್ಣು. ಆ್ಯಕ್ಚುಲಿ ಕರ್ಬೂಜ ಹಣ್ಣೇನೋ ಕೊಳ್ತೋಗಿರೋದು, ನೀರು ಬಂದಿದೆ. ಏನು ಅಂತ ನೋಡಬೇಕಲ್ಲ. ಇಲ್ಲಪ್ಪ ದೇವ್ರೆ, ಭಯ ಆಗ್ಬಿಟ್ಟು. ನೆನ್ನೆ ಅಷ್ಟೇ ಫ್ರೆಶ್ ಹಣ್ಣು ತೊಗೊಂಡು ಬಂದಿದ್ದೀನಿ, ಕರ್ಬೂಜ ಕೊಳ್ತೋಗಿದೆ ಅಂತ ಭಯ ಆಗ್ಬಿಡ್ತು. ಆ್ಯಕ್ಚುಲಿ ಇಲ್ಲಿ ನೀರು ಬಂದಿದೆ, ಏನು ನೀರು ಅಂತ ಗೊತ್ತಾಗ್ತಿದೆ ನನಗೆ. ಪಾತ್ರೆ ನೀರು ಏನಾದರೂ ಸೋರಿತ್ತಾ ಏನು ಅಂತ. ಅದಕ್ಕೆ ಏನಾದ್ರು ಕರ್ಬೂಜ ಹಣ್ಣು ಏನಾದ್ರು ಕೊಳ್ತೋಗ್ಬಿಡ್ತು ಅಂತ ಭಯ ಆಯಿತು ನನಗೆ. ಸೊ ಸಿಕ್ಕಾಪಟ್ಟೆ ತಲೆಗೆ ಎಣ್ಣೆ ಮೆತ್ಕೊಬಿಟ್ಟಿದ್ದೀನಿ. ಎಣ್ಣೆ ಎಲ್ಲ ವಾಶ್ ಮಾಡಬೇಕು, ಹಂಗಾಗಿದೆ. ಟೀ ಶರ್ಟಲ್ಲಿದ್ದೀನಿ. ಸೊ ಹಣ್ಣು ಚೆನ್ನಾಗಿದೆ. ಕರ್ಬೂಜ ಹಣ್ಣು 3 ತೊಗೊಂಡು ಬಂದೆ ನಾನು. ಸೊ ಒಂದು ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ, ಇಲ್ಲಾಂದರೆ ಕೊಳ್ತೋಗ್ಬಿಟ್ರೆ ಕಷ್ಟ ಆಮೇಲೆ. ಸೊ ಎಲ್ಲ ಫ್ರೆಶ್ ಹಣ್ಣುಗಳು 3 ಹಣ್ಣು ತೊಗೊಂಡು ಬಂದಿದ್ದೀನಿ ನೋಡಿ. 3 ಇತ್ತು, 3 ತೊಗೊಂಡು ಬಂದೆ. ಸೊ ಫ್ರೆಶ್ ಹಣ್ಣು 2 ಫ್ರಿಡ್ಜಲ್ಲಿ ಇಟ್ಬಿಟ್ಟು ಒಂದನ್ನು ಜ್ಯೂಸ್ ಮಾಡ್ತೀನಿ ಇವತ್ತು. ಕಟ್ ಮಾಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿದೆ. ಮಾಸ್ ಮೆಲನ್ ಅಂತಾರೆ ಇದನ್ನು ಇಂಗ್ಲೀಷಲ್ಲಿ. ಆ್ಯಕ್ಚುಲಿ ನೇಮ್ಗಳೇ ಗೊತ್ತಿಲ್ಲ ನಮಗೆ. ಇವಾಗ ನಾನು ಸ್ವಲ್ಪ ಕಲ್ತ್ಕೊಳ್ತಾ ಇರೋದು. ಅವಾಗ ನಾವು ಕಾಲೇಜ್ ಡೇಸಲ್ಲಿ ಈ ಹಣ್ಣುಗಳ ನೇಮ್ಗಳೆಲ್ಲ ಯಾರಿಗೆ ಗೊತ್ತಿತ್ತು. ಸೊ ನೋಡಿ ಇದನ್ನು ತೊಗೊಂಡು, ಆ್ಯಕ್ಚುಲಿ ನಂಬಲ್ಲ ಇದನ್ನು, ಒಂದೊಂದಕ್ಕೆ 40 ರೂಪಾಯಿ ತೊಗೊಂಡಿದ್ದಾರೆ. ಒಂದು ಪೀಸು 40 ರೂಪಾಯಿ ತೊಗೊಂಡಿದ್ದಾರೆ. ಸೊ ನಾವು ಆಮೇಲೆ ಲಾಸ್ಟಿಗೆ 60 ರೂಪಾಯಿ ಮಾಡಿದ್ದಾಯಿತು. ಆ್ಯಕ್ಚುಲಿ 25 ಮಾಡಿ 50ಕ್ಕೆ 2 ಕೊಡಿ ಅಂತ ಹೇಳಿದೆ, ಕೊಡಲೇ ಇಲ್ಲ ಅವರು. ಆಮೇಲೆ ನನಗೆ ತಿನ್ನೋಕ್ಕೆ ತುಂಬ ಆಸೆ ಇದು. ಅದರಲ್ಲೂ ಈ ಥರ ಇದೆ ಆರೆಂಜ್ ಕಲರ್ ಇರುತ್ತಲ್ಲ, ಸಖತ್ತಾಗಿರುತ್ತೆ, ಸ್ವೀಟ್ ಇರುತ್ತೆ ಅದು. ಆಮೇಲೆ ಒಂದು ಉಪ್ಪಿನಕಾಯಿ ಹಾಕೋಣ ಅಂತ ತಂದಿದ್ದು. ಒಂದು ತಿನ್ನೋಣ, ಒಂದು ಉಪ್ಪಿನಕಾಯಿ ಹಾಕೋಣ ಅಂತ. ಉಪ್ಪಿನಕಾಯಿ ರೆಸಿಪಿ ಆಲ್ಮೋಸ್ಟು ತುಂಬ ಸಾರಿ ಶೇರ್ ಮಾಡಿದ್ದೀನಿ. ಸೊ ಈಸಿ ಮಾಡೋ ಅಂಥದ್ದು ಉಪ್ಪಿನಕಾಯಿ ಇದು, ತುಂಬ ಚೆನ್ನಾಗಿರುತ್ತೆ. ಬಟ್ ಆದರೆ ಈ ಸಾರಿನೂ ಶೇರ್ ಮಾಡ್ತೀನಿ ನಾನು. ಒಂದೊಂದು ತಿನ್ನೋಕೆ ಇಟ್ಕೊಂಡು ಇನ್ನೊಂದನ್ನು ಉಪ್ಪಿನಕಾಯಿ ಹಾಕೋಣ ಅಂತ 2 ತೊಗೊಂಡು ಬಂದೆ. 60 ರೂಪಾಯಿ, ಟೋಟಲ್ 80 ರೂಪಾಯಿ ಹೇಳಿದ್ದು. ಒಂದಕ್ಕೆ 40 ರೂಪೀಸು. ನಾನಿಲ್ಲ ಕೊಡಿ ಅಂತ ಹೇಳಿ ಅಲ್ಲೇ ನಿಂತ್ಕೊಬಿಟ್ಟಿದೆ ಸ್ವಲ್ಪ ಹೊತ್ತು. ಆಮೇಲೆ ಕೊಟ್ಟರು. ಏನು ಮಾಡೋದಪ್ಪ, ಎಲ್ಲಾದರೂ ರೇಟು ಜಾಸ್ತಿ, ಬಟ್ ತಿನ್ನೋಕ್ಕೂ ಆಸೆ ಇರುತ್ತೆ ನಮಗೆ. ಏನು ಮಾಡೋಕ್ಕಾಗಲ್ಲ. ಅದೇನೋ ಹೇಳ್ದಂಗೆ ಆಯಿತು ನಮ್ಮದು ಕತೆ. ಅದೇನೋ ನೆಂಟ್ರ ಮೇಲೂ ಪ್ರೀತಿ, ಅದೇನೋ ಹೇಳೋಕ್ಕೆ ಬದಲ್ಲ ನಂಗೆ. ಅದೇ ಹಂಗಾಗಿದೆ ಪರಿಸ್ಥಿತಿ ನಮ್ಮದು. ಅಮ್ಮ ಏನಾದರೂ ಪ್ರೀತಿಯಿಂದ ಅಡುಗೆ ಮಾಡಿಕೊಟ್ರೆ ಖುಷಿಯಿಂದ ತಿನ್ಬಿಡಿ. ಯಾಕಂದರೆ ಕೆಲವೊಂದು ಮನೆಯಲ್ಲಿ ತಿನ್ನೋದಕ್ಕೆ ಅನ್ನನೇ ಇರಲ್ಲ. ಕೆಲವೊಂದು ಮನೆಯಲ್ಲಿ ತಿಂದ ಅಂತ ಕೇಳೋದಕ್ಕೆ ಅಮ್ಮನೇ ಇರಲ್ಲ. ಚಪಾತಿ ಗುಂಡುಂಗೆ ಆಗ್ತಾಯಿದೆ, ಹಂಗಾಗಿ ಗುಂಡು ನೋಡಿ ಮೊಸರನ್ನ ಬಿಟ್ಬಿಟ್ಟು ಚಪಾತಿ ತಿಂತವನು ಕಳ್ಳ. ಬೇಕನಪ್ಪ ಕಾ ತಿನ್ನಪ್ಪ. ಚಪಾತಿ ಅಂದರೆ ಬಲೆ ತುಂಬ ಇಷ್ಟ ಮಗುಗೆ. ಮೊಸರನ್ನ ಅಲ್ಲಿ ಬಿಟ್ಬಿಟ್ಟು ಚಪಾತಿ ತಿಂತಾವ. ಸೊ ಪಲ್ಯದ ಜೊತೆ ತೊಗೊಂಡು ಬಂದೆ, ಇವಾಗ ತಿನ್ನಬೇಕು. ಹೊಟ್ಟೆ ತುಂಬ ಹಸಿವು ಆಗ್ತಾಯಿದೆಯಪ್ಪ. ಪಲ್ಯ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕಬೇಕು. ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಪಲ್ಯಕ್ಕೆ ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ನೋಡಿ 2:45 ಇವಾಗ ಅಡುಗೆ ಮಾಡ್ಕೊಂಡು ತಿಂತಾಯಿದ್ದೀವಿ. ಆ್ಯಕ್ಚುಲಿ ಟೆರಕೋಟ ಬೇಯಿಸುವಂಥ ಒಂದು ಕಿಲನ್ ಇದು, ಗ್ಯಾಸ್ ಮೇಲೆ ಬೇಯಿಸುವಂಥದ್ದು. ಸೊ ನಾನು 1-2 ಸಾರಿ ಯೂಸ್ ಮಾಡಿದ್ದೆ ಅಷ್ಟೇ. ಸೊ ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ ನಾನು. ಯಾರಿಗಾದರೂ ಬೇಕಾಗಿದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ.
ಸೊ ಇದರಲ್ಲಿ ಟೆರಕೋಟಾ ಕಿಲ್ಲನ್ನು ಮಾಡ್ಬೋದು, ನೋ ಪ್ರಾಬ್ಲಮ್. ಎಲ್ಲ ಸರಿ ಇದೆ ಸದ್ಯಕ್ಕೆ. ಬೇಕಾದವರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು. ಇದನ್ನು ಸೇಲ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನನಗೆ ಅದಕ್ಕೋಸ್ಕರ ಮನೇಲೇ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿರುವಂಥ ಒಂದು ಇದು. ಸ್ವಲ್ಪ ಸ್ವಲ್ಪ ಯಾರು ಜ್ಯುವೆಲ್ಲರಿ ಮಾಡ್ಕೊಳ್ತಾರಲ್ಲ ಅವರು ಫೈರಿಂಗ್ ಮಾಡೋದಕ್ಕೆ ಈಸಿ ಇರುತ್ತೆ. ಸೊ ನೋಡಿ, ಇದರೊಳಗಡೆ ಇದು ಬರುತ್ತೆ. ಗ್ಯಾಸ್ ಮೇಲೆ ಇಟ್ಬಿಟ್ಟು ತಳಕ್ಕೆ ಅದನ್ನು ಇಡ್ತೀವಿ. ಸೊ ಈ ಸಂದಿಲಿ ಇದು ಗ್ಯಾಸ್ ಫೈರ್ ಆಗುತ್ತೆ. ಸೊ ಇದರೊಳಗಡೆ ಇಟ್ಕೊಂಡು ನಾವು ಬೇಯಿಸೋವಂಥದ್ದು ಮರದೊಟ್ಟು ಯೂಸ್ ಮಾಡಿಬಿಟ್ಟೆ ಮಾಡೋವಂಥ ಒಂದು ಕಿಲನ್ ಅಂತ ಹೇಳ್ಬೋದು. ಸೊ ಯಾರಿಗಾದ್ರೂ ಬೇಕು ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಬ್ಲೌಸಿಗೆ ಹಾಕೋದಕ್ಕೆ ಉಕ್ಸ್ ತೊಗೊಂಡೆ. ಆ್ಯಕ್ಚುಲಿ ನಾಳೆ ಪ್ರೋಗ್ರಾಮ್ ಇಟ್ಕೊಂಡು ಇವಾಗ ಉಕ್ಸ್ ತೊಗೊಂಡಿದ್ದೀನಿ ನೋಡಿ. ಈ ಉಕ್ಸ್ ಹಾಕೋದು ಯಾವಾಗ ನಾನು ಅಂತ ಅನ್ನಿಸ್ತೈತೆ ನನಗೆ ಇವಾಗ. ಮೈಸೂರಿಗೆ ಹೋಗೋದಕ್ಕೆ ಡಿಸ್ಪ್ಲೇ ಸೆಟ್ ಇಡೋಕ್ಕೆ ಕೆಲವೊಂದು ಜ್ಯುವೆಲ್ಲರಿನ ತಗೊಳ್ತಾ ಇದ್ದೀನಿ. ಸೊ ಇವಾಗ ಇಷ್ಟು ಜ್ಯುವೆಲ್ಲರಿ ಸೆಲೆಕ್ಷನ್ ಮಾಡಿದ್ದೀನಿ. ಸೊ ಇವಾಗ ಇದನ್ನು ಪಾರ್ಸೆಲ್ ಮಾಡ್ಕೊಳ್ತಾ ಇದ್ದೀವಿ. ಚಿಕ್ಕ ಸೂಟ್ ಕೇಸ್ ತಗೊಂಡು ಅದರಿಂದ ಪಾರ್ಸೆಲ್ ಮಾಡ್ಕೊಂಡಿರೋದು. ಇದಕ್ಕೆ ಒಳ್ಳೆ ಪಾನಕ ಮಾಡಿದ್ದೀನಿ, ಬೆಲ್ಲ ಹಾಕ್ಬಿಟ್ಟು. ಸೊ ಏಲಕ್ಕಿ ಎಲ್ಲ ರುಬ್ಬೋದಕ್ಕೆ ಹಾಕಿದೆ. ತುಂಬ ಗಟ್ಟಿಯಾಗಿ ಮಾಡಿದ್ದೀನಿ, ಬಟ್ ಬೆಲ್ಲ ಇನ್ನೂ ಸ್ವಲ್ಪ ಕರಗಬೇಕು, ಹಾಗಾಗಿ ಹಿಂಗೆ ಇಟ್ಟಿದೆ ಕರಗಲಿ ಅಂತ ಹೇಳ್ಬಿಟ್ಟು. ಕೈಯಲ್ಲಿ ಕಿವುಚಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಜ್ಯೂಸು, ಬಟ್ ಇಲ್ಲ ಕಿವುಚಿಲ್ಲ. ನಾನು ಪೂರ್ತಿ ಹಣ್ಣನ್ನು ಹಾಕಿ ಮಿಕ್ಸಿಲಿ ರುಬ್ಬಿದೆ. ಸೊ ಒಂದು ಏಲಕ್ಕಿ ಹಾಕಿದ್ದೀನಿ, ಅದು ಟೇಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕಿದ್ಮೇಲೆ. ಮೂಲಂಗಿ ಹಾಕಿ ಸಾಂಬಾರು ಮಾಡೋಣ ಅಂತ ಮೂಲಂಗಿನೆಲ್ಲ ಕಟ್ ಮಾಡಿ ಬೇಳೆ ಹಾಕಿ ಬೇಯಿಸಿಟ್ಟಿದ್ದೀನಿ ಕುಕ್ಕರಲ್ಲಿ. ಸೊ ಇವಾಗ ಮೂಲಂಗಿ ಸಾಂಬಾರು ಮಾಡಿಬಿಟ್ಟು ಮುದ್ದೆನೋ ರೈಸೋ ಮಾಡಿಬಿಟ್ಟು ಅದಾದಮೇಲೆ ಬ್ಲೌಸ್ ಫಿನಿಷಿಂಗು ಸ್ವಲ್ಪ ಇದೆ, ಉಕ್ಸಾಕಿಲ್ಲ ಇನ್ನು. ನಾಳೆ ಪ್ರೋಗ್ರಾಮ್ ಇಟ್ಕೊಂಡು ಇನ್ನೂ ಬ್ಲೌಸ್ ಫಿನಿಷಿಂಗ್ ಮಾಡಿಲ್ಲ ನಾನು. ಏನು ಮಾಡೋದು, ಇನ್ನೂ ಸ್ವಲ್ಪ ಬಟ್ಟೆ ಬೇಕಾಗಿತ್ತು, ಪೂರ್ತಿ ಖಾಲಿ ಆಗಿಬಿಡ್ತು ಅದು ಬ್ಲೌಸ್ ಪೀಸು. 1 ಮೀಟ್ರ್ ತೊಗೊಂಡು ಬಂದಿದ್ದೀನಿ, ಬಟ್ ಎಲ್ಲ ಚಿಕ್ಕ ಪುಟ್ಟ ಬಟ್ಟೆ ಯೂಸ್ ಮಾಡಿಕೊಂಡು ಸಾಕಾಗಲಿಲ್ಲ. ಯಾಕಂದರೆ ತೋಳು ಸ್ವಲ್ಪ ಅಗಲ ಬೇಕಾಗಿರುತ್ತೆ ಅದಕ್ಕೆ. ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಇಡ್ತಾ ಇದ್ದೀನಲ್ವ, ಎಕ್ಸ್ಟ್ರಾ ಇಡಬೇಕು ಅಂದರೆ ಮತ್ತೇನಾದ್ರು ದಪ್ಪಗಾದ ಪ್ರಾಬ್ಲಮ್ ಬ್ಲೌಸು ಹೊಲಿತಾ. ಹಂಗಾಗಿ ಸ್ವಲ್ಪ ಅಟ್ಯಾಚ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಬಟ್ಟೆ ಬೇಕಿತ್ತು. ಆಮೇಲೆ ಒಂದು ಹಿಂದೆ ಕಟ್ಟೋವಂಥ ದಾರ ಹಾಕೋದಕ್ಕೆ ಮಾಡೋದಕ್ಕೆ ಬೇಕಾಗಿರೋವಂಥ ಒಂದು ಬಟ್ಟೆ ಇರಲಿಲ್ಲ. ಹಾಗಾಗಿ ಹೋಗ್ಲಿ ಬಿಡೋ ಅಂದ್ಬಿಟ್ಟು ಇನ್ನೂ ಒಂದು ಅರ್ಧ ಮೀಟ್ರ್ ಎಕ್ಸ್ಟ್ರಾ ತೊಗೊಂಡು ಬಂದೆ. ಸೊ ಇವಾಗ ಅಟ್ಯಾಚ್ ಮಾಡಿಬಿಟ್ಟು ಬ್ಲೌಸ್ ಫಿನಿಷಿಂಗ್ ಮಾಡಿ ಹಿಂದೆನೇ ಉಕ್ಸ್ ಹಾಕ್ಬಿಟ್ರೆ ಬ್ಲೌಸ್ ಕೆಲಸ ಮುಗಿಯುತ್ತೆ. ಸೊ ನಾಳೆ ಮೈಸೂರಿಗೆ ಹೋಗಬೇಕಾಗಿರೋದ್ರಿಂದ ಬೇಗನೆ ಹೊರಡಬೇಕು. ನೈಟ್ ಕೂಡ ಬೇಗ ಮಲಗಬೇಕು. ಅದು ಯಾವಾಗ ಮಲಗ್ತೀನೋ ಯಾವಳೆ ಗೊತ್ತು ಅನ್ನಂಗೆ ಹಾಕಿದೆ. ಸೊ ಜ್ಯೂಸ್ ಒಂದು ಕಡೆ, ಇಲ್ಲೊಂದು ಕಡೆ ಪಾತ್ರೆ ಅಷ್ಟು ಬಿದ್ದಿದ್ದಾವೆ. ಸೊ ಇಲ್ಲಿ ಬಂದರೆ ಇದನ್ನು ಬೇಳೆ ಬೇಯಿಸಿಟ್ಟಿದ್ದೀನಿ, ಇದನ್ನು ಅಡುಗೆ ಕಂಪ್ಲೀಟ್ ಮಾಡಬೇಕು. ಸೊ ಸಿಕ್ಕಾಪಟ್ಟೆ ಕೆಲಸಗಳಿದ್ದಾವೆ. ಅದ್ರ ಜೊತೆಗೆ ಬ್ಲೌಸ್ ಫಿನಿಷಿಂಗ್ದು ಒಂದು ಕೆಲಸ. ಜ್ಯುವೆಲರಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡೆ ಡಿಸ್ಪ್ಲೇಗೆ ಇಡೋವಂಥದ್ದು. ಸೊ ಅಲ್ಲಿ ತುಂಬ ದೊಡ್ಡ ಜೂರಿ ಮೆಂಬರ್ಸ್ ಬರ್ತಿದ್ದಾರೆ. ಸೊ ಲೈಫಲ್ಲಿ ಫಸ್ಟ್ ಟೈಮ್ ಅವ್ರನ್ನ ನೋಡ್ತಾಯಿದ್ದೀನಿ, ಅದು ಖುಷಿ ಒಂದು ಕಡೆ. ಸೊ ನಾಳೆ ನಾನು ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ, ಇಲ್ಲ ಲೈವ್ ಮಾಡೋದಾದ್ರೂ ಲೈವ್ ಕೂಡ ಮಾಡಿಸ್ತೀನಿ ನಾನು. ಸೊ ನೀವು ನೋಡ್ಬೋದು ಯಾರ್ಯಾರೆಲ್ಲ ಬಂದಿದ್ದಾರೆ, ಹೇಗೆ ಇದು ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ನೀವು ನೋಡ್ಬೋದು. ಬ್ಲೌಸೇ ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ಇವಾಗ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮತ್ತೆ ಇಲ್ಲಿ ತೋಳು ಬಟ್ಟೆ ಜಾಸ್ತಿ ಕೊಟ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ಇದು ಸ್ವಲ್ಪ ಕಮ್ಮಿನೇ ಅಂತ ಅನ್ನಿಸ್ತು. ಆಮೇಲೆ ಇನ್ನೂ ದಪ್ಪ ಆಗ್ಬಿಟ್ರೆ ಏನಪ್ಪ ಮಾಡೋದು, ಅದಕ್ಕೆ ತೋಳು ಬಟ್ಟೆ ಹೆಂಗೋ ಕೊಟ್ಟಿದ್ದೀನಿ. ಅಟ್ಲೀಸ್ಟು ಈ ಬಟ್ಟೆನಾದ್ರು ಎಕ್ಸ್ಟ್ರಾ ಮಾಡ್ಕೊಂಡ್ರೆ ಬ್ಲೌಸ್ದು ವ್ಯಾಲಿಡಿಟಿ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಎಕ್ಸ್ಟ್ರಾ ಬಟ್ಟೆ ಅಂತಂದು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, ಬೇಳೆ ಮತ್ತು ಮೂಲಂಗಿ ಸಾಂಬಾರು, ಅದ್ರ ಜೊತೆಗೆ ಮೊಟ್ಟೆ ಪಲ್ಯ ಮಾಡಿದ್ದೀನಿ ಮುದ್ದೆಗೆ.
ನಮ್ಮ ಗುಂಡು ಬೇರೆ ಕೈಯ ಪಿಯ ಅಂತೈತೆ. ಏನಕ್ಕಪ್ಪ ಮುದ್ದೆ ಬೇಕಾ? ಮುದ್ದೆ ಅಂದರೆ ಫೇವ್ರೇಟು ನಮ್ಮ ಗುಂಡುಗೆ. ಸೊ ನೋಡಿ ಮುದ್ದೆ ಹಾಕ್ರು ಸಾಕು ಓಡೋ ಹೋಗ್ತೀನಿ ಕತಾನೆ ಓಡೋಕೆ ಆಗ ಅಲ್ಲಿಗೆ ಓಡೋಗ್ಬಿಡ್ತು. ಮುದ್ದೆ ಅಂದರೆ ಫೇವ್ರೇಟು ಮಗುಗೆ. ಇಷ್ಟು ಪಾತ್ರೆ ಬಿದ್ದಿದ್ದಾವೆ. ಇವಾಗ ಇವನ್ನೆಲ್ಲ ತೊಳೆದು ಸ್ವಲ್ಪ ಬ್ಲೌಸ್ ಫಿನಿಶಿಂಗ್ ಇದೆ ಅದೊಂದು ಕಂಪ್ಲೀಟ್ ಮಾಡಿ ಮಲಗಬೇಕಾಗುತ್ತೆ. ಆ್ಯಕ್ಚುಲಿ ಇವತ್ತು ಸರಿಯಾಗಿ ನಾನು ವೀಡಿಯೋನೇ ಮಾಡೋಕ್ಕಾಗಿಲ್ಲ, ಬಟ್ ಇದ್ದಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ. ಬ್ಲೌಸ್ ಹೊಲಿತಾ ಇದ್ದೀನಿ. ಬಿಡೋಣ ಕೈಯ ಬಿಯ ಅಂತೇನೋ ನಾನು ಇಕ್ಕೋ ಏನೋ ಕಷ್ಟೇ ಪ್ಯಾಕೆಟ್ಸ್ ಇದೆ ಹೊಡೆದಾಕ್ಬಿಡ್ತೀನಿ ಗುಂಡ. ಅದು ಏನು ಪೂರ್ವಿ ಥರ ಮಾಡ್ತಿಲ್ಲ ನೀನು. 5 ನಿಮಿಷ ಸುಮ್ಮನೆ ಇರಲ್ಲ ಅಂತೆ ತೀಟೆ ನನ್ನ ಮಗನೇ. ಬುಡೋಳು ಹಾಕ್ತೀನಿ ಇರೋ ಸ್ವಲ್ಪ ನಿಮಗೆ ಗುಂಡ. ಮಲ್ಕೊಂಡಿದ್ಯಾ ಸದ್ಯ? ಮಲ್ಕೊಂಡಿದ್ದೀಲ್ಲ ಅಂದ್ರೆ ನಿಮ್ಗೆ ಹೆಂಗೆ ಬರ್ಸ್ಕೊಳ್ಬೋದು. ಏನು ತೀಟೆ ಮಾಡ್ತಿಲ್ಲ ಅವನ ಥರನೇ ಸೇಮ್ ಕೊಡೋ ನೀವು. ಹಬ್ಬ ಬ್ಲೌಸು ಕಂಪ್ಲೀಟ್ ಅಂತ ಕೇಳಿ ಬಂದಿದೆ ಇವಾಗ. ಓಕೆ, ಒಂದು ಕಡೆ ಕಂಪ್ಲೀಟ್ ಒಂದು ಹಂತಕ್ಕೆ ಬಂದಿದೆ. ಇದು ರೈಟ್ ಸೈಡಲ್ಲಿ ಲೆಫ್ಟ್ ಸೈಡ್ ಇದು ನಮ್ಮ ರೈಟಿಗೆ ಬರುತ್ತೆ. ಏನೋ ಕಚ್ತಾ ಇದೆ ಕಣ ಗುಂಡ. ಒದೆ ಬಿಡ್ತದೆ ಕಣ ಗುಂಡನ ಬೋಂಡ ಮಾಡ್ಬಿಡ್ತೀನಿ. ರಿಪೇರಿ ಎಲ್ಲ ಮಾಡಿದ್ರೆ ಆ್ಯಕ್ಚುಲಿ 3 months ಬ್ಯಾಕು ನಾನು ಒಂದು ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದೆ. ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಆ ಹಾಸ್ಪಿಟಲಲ್ಲಿ 3 monthsಗೆ ಗರ್ಭಕೋಶದ್ದೇನೋ ಒಂದು ಗರ್ಭಕೋಶ ಊತ ಬಂದಿದೆ ಅಂತೇಳಿ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು. 3 months ಕಂಪ್ಲೀಟ್ ಆಗಿತ್ತು. ಹಂಗಾಗಿ ಹಾಸ್ಪಿಟಲ್ ಹತ್ರ ಬಂದೆ. ಸೊ ಈ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಆದಷ್ಟು ನಮ್ಮ ಆರೋಗ್ಯನ ನೋಡ್ಕೊತಾ ಇರಬೇಕಪ್ಪ. ಎಷ್ಟು ದುಡ್ಡಿದ್ರು ಎಷ್ಟು ಏನೇ ಇದ್ರೂ ನೆಮ್ಮದಿಯಿಂದ ಆರೋಗ್ಯಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮನುಷ್ಯನಿಗೆ ಒಳ್ಳೆಯದೇ.